ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಬೆಳಗಾವಿ ನಗರ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಬರುವ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ತಾನೇ ನಿವೃತ್ತಿಯಾದ ಸಿಪಿಐ ಸುಂದರೇಶ್ ಹೊಳೆಣ್ಣವರ್ ಅವರು ತನ್ನ 42 ವರ್ಷಗಳ ಸುದೀರ್ಘ ಸರ್ಕಾರಿ ಪೊಲೀಸ್ ಸೇವಾ ವೃತ್ತಿ ಜೀವನಕ್ಕೆ ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ಯಾಲಕ್ಸಿ ಗಾರ್ಡನ್ ಅಲ್ಲಿ ಸೇರಿದ ಅಪಾರ ಜನಸಾಗರದ ನಡುವೆ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಜನಮೆಚ್ಚಿದ ಪೊಲೀಸ್ ಅಧಿಕಾರಿ ಸುಂದರೇಶ್ ಹೊಳೆಣ್ಣವರ್ ಅವರಿಗೆ ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಲಾಗಿದೆ. ಈ ಕಾರ್ಯಕ್ರಮವನ್ನು ಹಿರೇಬಾಗೇವಾಡಿ ಭಾಗದ ಸರ್ವಧರ್ಮಗಳ ಶ್ರೀ ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬೆಳಗಾವಿ ನಗರ ಪೊಲೀಸ್ ಇಲಾಖೆಯ ಡಿಸಿಪಿ ಬರಮಣಿ, ಎಸಿಪಿ ಗಂಗಾಧರ್ ಅವರ ನೇತೃತ್ವದಲ್ಲಿ ಮಾರಿಹಾಳ, ವಡ್ಗಾಂವ್, ಹಿರೇಬಾಗೇವಾಡಿ, ಎಪಿಎಂಸಿ ಸೇರಿ ವಿವಿಧ ಪೊಲೀಸ್ ಠಾಣೆಗಳ ಸಿಪಿಐ, ಪಿಎಸ್ಐಗಳು ಹಾಗೂ ಸರ್ವ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳ ಗುರುಹಿರಿಯರು, ಕುಟುಂಬ ವರ್ಗ, ಬಾಲ್ಯ ಸ್ನೇಹಿತರು, ಹುಟ್ಟೂರು ಗ್ರಾಮಸ್ಥರು ಸೇರಿ ವಿವಿಧ ಸಂಘಟನೆಗಳ ಉಪಸ್ಥಿತಿಯಲ್ಲಿ ತುಂಬಾ ಅದ್ದೂರಿಯಾಗಿ ಈ ಬೀಳ್ಕೊಡುಗೆ ಸಮಾರಂಭ ಜರುಗಿದೆ. ಇದೇ ಸಂದರ್ಭದಲ್ಲಿ ಮತ್ತೋರ್ವ ಪೊಲೀಸ್ ಸಿಬ್ಬಂದಿ ಮುಲ್ಲಾ ಅವರ ನಿವೃತ್ತಿಯೂ ಕೂಡ ಜರುಗಿದೆ. ಜನ ಮೆಚ್ಚಿದ ಪೊಲೀಸ್ ಅಧಿಕಾರಿ ಸುಂದರೇಶ್ ಹೊಳೆಣ್ಣವರ್ ಅವರನ್ನ ಠಾಣೆಯಿಂದ ಕಾರ್ಯಕ್ರಮದ ಸ್ಥಳಕ್ಕೆ ಕುದುರೆ ಮೂಲಕ ಮೆರವಣಿಗೆಯಲ್ಲಿ ರಸ್ತೆಯಲ್ಲಿ ಅದ್ದೂರಿಯಾಗಿ ಗೋಷ್ಠಿಗಳ ಮೂಲಕ ಕರೆದುಕೊಂಡು ಬಂದು ಗೌರವ ಸೂಚಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿಸಿಪಿ ಬರಮನಿ, ಎಸಿಪಿ ಗಂಗಾಧರ್, ಪತ್ರಕರ್ತ ಬಸವರಾಜು ಸೇರಿ ನಿವೃತ್ತಿ ಹೊಂದಿದ ಪೊಲೀಸ್ ಅಧಿಕಾರಿ ಸುಂದರೇಶ್ ಹೊಳೆಣ್ಣವರ್ ಹಾಗೂ ವಿವಿಧ ಧರ್ಮಗಳ ಗುರುಗಳು ಮಾತನಾಡಿದರು. ನಿಮ್ಮ ಕೆಲಸವನ್ನು ಪ್ರೀತಿಸಿದರೆ ನೀವು ಯಶಸ್ವಿಯಾಗುತ್ತೀರಿ. ನಿಮ್ಮ ಕೆಲಸದ ಮೂಲಕ ಇತರರ ಜೀವನವನ್ನು ಬೆಳಗಿಸಿದರೆ ನೀವು ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುತ್ತೀರಿ ಎಂದು ಎಪಿಜೆ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನ ಕೆಲಸವನ್ನು ನಾನೆಂದಿಗೂ ಪ್ರೀತಿಸುತ್ತಲೇ ಬಂದಿದ್ದೇನೆ. ನನ್ನ ಸೇವಾ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದ್ದೇನೆ. ಕೆಲವೊಮ್ಮೆ ಕಠಿಣ ಕಾನೂನು ಸುವ್ಯವಸ್ಥೆಯ ಪರಿಸ್ಥಿತಿಗಳು, ಅಪರಾಧ ತನಿಖೆಗಳು, ಅಪಘಾತಗಳು ಹಾಗೂ ದುಃಖದ ಘಟನೆಗಳನ್ನು ನೋಡಬೇಕಾಯಿತು. ಆದರೆ ಪ್ರತಿಯೊಂದು ಸವಾಲು ನನಗೆ ಹೊಸ ಪಾಠಗಳನ್ನು ಕಲಿಸಿತು. ಪ್ರತಿಯೊಬ್ಬ ನಾಗರಿಕನ ಕಣ್ಣೀರಿನ ಹಿಂದೆ ಒಂದು ಕಥೆ ಇರುತ್ತದೆ ಎಂಬುದನ್ನು ಈ ಸೇವೆ ನನಗೆ ತಿಳಿಸಿಕೊಂಡಿತು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದು ಕಡೆ ಹೀಗೆ ಇರುತ್ತಾರೆ, ದೇಶದ ಸೇವೆಗಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ ಎಂದು. ಅಂದರೆ ನನಗೆ ಸಿಕ್ಕ ಈ ಅವಕಾಶ, ಈ ಇಲಾಖೆ, ಈ ಹುದ್ದೆಯೂ ಕೂಡ ದೇಶದ ಸೇವೆಯ ಒಂದು ಭಾಗವಾಗಿದೆ. ಅಂತ ಸೇವೆಯಲ್ಲಿ ನಾನು ನನ್ನ ಧರ್ಮವನ್ನು ನಿಭಾಯಿಸಿದ್ದೇನೆ ಎಂಬ ಆತ್ಮತೃಪ್ತಿ ಸದಾ ನನ್ನೊಂದಿಗೆ ಇದೆ. ಇದು ನನ್ನ ವೇದಿಕೆಯಲ್ಲಿ ನಿಂತು ನನ್ನ ಮೇಲಾಧಿಕಾರಿಗಳನ್ನು ನೆನಪಿಸಿಕೊಳ್ಳುತ್ತೇನೆ. ಅವರು ನನಗೆ ನೀಡಿದ ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ವಿಶ್ವಾಸವೇ ನನ್ನ ಯಶಸ್ಸಿನ ಆಧಾರವಾಗಿದೆ. ನನ್ನ ಸಹೋದ್ಯೋಗಿಗಳು ಕೂಡ ನನ್ನ ಕುಟುಂಬದವರಂತೆ ಆಗಿದ್ದರು. ನಾವು ಒಟ್ಟಿಗೆ ಅನೇಕ ಸವಾಲುಗಳನ್ನು ಎದುರಿಸಿದ್ದೇವೆ. ಸಂತೋಷ ಮತ್ತು ದುಃಖದ ಕ್ಷಣಗಳನ್ನು ಹೆಚ್ಚಿಕೊಂಡಿದ್ದೇವೆ. ನಿಮ್ಮೆಲ್ಲರ ಸಹಕಾರವಿಲ್ಲದೆ ನನ್ನ ಈ ಪಯಣ ಇಷ್ಟು ಸುಂದರವಾಗಿರುತ್ತಿರಲಿಲ್ಲ. ನನ್ನ ಕುಟುಂಬಕ್ಕೆ ನಾನು ವಿಶೇಷವಾಗಿ ಕೃತಜ್ಞನಾಗಿದ್ದೇನೆ. ನನ್ನ ಪತ್ನಿ, ಮಕ್ಕಳು ಹಾಗೂ ಕುಟುಂಬದ ಸದಸ್ಯರು ನನ್ನ ಕರ್ತವ್ಯದ ಕಾರಣದಿಂದ ಅನೇಕ ತ್ಯಾಗಗಳನ್ನು ಮಾಡಿದ್ದಾರೆ. ನಾನು ಮನೆಯಿಂದ ದೂರವಿದ್ದಾಗ, ರಾತ್ರಿಯ ಮಧ್ಯದಲ್ಲಿ ಕತ್ತಿರದಲ್ಲಿದ್ದಾಗ ಅವರು ಎಂದಿಗೂ ಅಸಮಾಧಾನ ವ್ಯಕ್ತಪಡಿಸದೆ ನನ್ನ ಬೆನ್ನೆಲುಬಾಗಿ ನಿಂತರು. ಅವರ ಪ್ರೀತಿ, ಸಲಹೆ ಮತ್ತು ಬೆಂಬಲವೇ ನನ್ನ ಶಕ್ತಿ. ಅದೇ ರೀತಿ ನಾನು ಕರ್ತವ್ಯ ನಿರ್ವಹಿಸಿದ ಪ್ರತಿಯೊಂದು
ಪ್ರತಿಯೊಂದು ಜಿಲ್ಲೆ, ತಾಲೂಕು, ಹೋಬಳಿ, ನಗರ, ಪಟ್ಟಣ, ಗ್ರಾಮ ಹೀಗೆ ಎಲ್ಲ ಕಡೆಯಿಂದಲೂ ನನಗೆ ಅತ್ಯದ್ಭುತ ಸಹಕಾರ ಸಿಕ್ಕಿದೆ. ನಾನು ನಿವೃತ್ತಿಯಾಗುತ್ತಿರುವ ಈ ಹಿರೇಬಾಗಿಲು ಊರನ್ನು ಮಾತ್ರ ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಇಲ್ಲಿ ಸಿಕ್ಕ ಸಹಕಾರ, ಇಲ್ಲಿನ ಜನರು, ನಾಗರಿಕರು, ಜನಪ್ರತಿನಿಧಿಗಳು, ಸ್ನೇಹಿತರು, ನನ್ನ ಕಚೇರಿಯ ಸರ್ವ ಸಿಬ್ಬಂದಿ ವರ್ಗ, ಹೀಗೆ ಇಲ್ಲಿನ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಿವೃತ್ತಿಯಾಗುತ್ತಿರುವ ಈ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ತೃಪ್ತಿ ಇದೆ. ನಾನು ನನ್ನ ಕರ್ತವ್ಯವನ್ನು ನನ್ನ ಸಾಮರ್ಥ್ಯದ ಮಟ್ಟಿಗೆ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ ಎಂಬ ಸಮಾಧಾನ ಇದೆ. ನನ್ನಿಂದ ಯಾರಿಗಾದರೂ ಸಹಾಯವಾಗಿದ್ದರೆ, ನ್ಯಾಯ ದೊರೆತಿದ್ದರೆ, ಸಮಾಜಕ್ಕೆ ವಂಚಿತವರು ಒಳತಿಯಾಗಿದ್ದರೆ ಅದು ನನ್ನ ಸೇವೆಯ ನಿಜವಾದ ಫಲ. ಇನ್ನು ನಾನು ಪೊಲೀಸ್ ಇಲಾಖೆಯ ಸಮವಸ್ತ್ರಕ್ಕೆ ವಿದಾಯ ಹೇಳುತ್ತಿದ್ದೇನೆ. ಆದರೆ ಈ ಸಮವಸ್ತ್ರ ನನಗೆ ಕಲಿಸಿದ ಶಿಸ್ತು, ಪ್ರಾಮಾಣಿಕತೆ, ಧೈರ್ಯ ಮತ್ತು ಸೇವಾ ಮನೋಭಾವ ನನ್ನ ಜೀವನದ ಕೊನೆಯ ಉಸಿರಿನವರೆಗೂ ನನ್ನೊಂದಿಗೆ ಇರುತ್ತದೆ. ನಿವೃತ್ತಿ ಎಂದರೆ ಜೀವನದ ಅಂತ್ಯವಲ್ಲ, ಅದು ಹೊಸ ಅಧ್ಯಾಯ ಆರಂಭ. ಮುಂದಿನ ದಿನಗಳಲ್ಲಿ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು, ಸಮಾಜ ಸೇವೆಗೆ ತೊಡಗಿಸಿಕೊಳ್ಳಲು ಹಾಗೂ ನನ್ನ ಅನುಭವವನ್ನು ಯುವ ಪೀಳಿಗೆಯೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳಿದಂತೆ, ನಾನು ವಿಶ್ರಾಂತಿ ಪಡೆಯುವುದಿಲ್ಲ, ನನ್ನ ಕಾರ್ಯವು ಹೊಸ ರೂಪದಲ್ಲಿ ಮುಂದುವರಿಯುತ್ತದೆ ಎಂಬ ಮಾತಿನಂತೆ ನಾನು ಕೂಡ ಹೊಸದಾದ ವಿಚಾರಧಾರೆಯೊಂದಿಗೆ ಸಮಾಜ ಸೇವೆಯನ್ನು ಮುಂದುವರಿಸುತ್ತೇನೆ. ಸಮವಸ್ತ್ರವನ್ನು ಇಂದು ಬಿಚ್ಚಿ ಇಡುತ್ತಿದ್ದೇನೆ, ಆದರೆ ಸೇವಾ ಮನೋಭಾವವನ್ನು ಎಂದಿಗೂ ಬಿಚ್ಚಿಡುವುದಿಲ್ಲ ಎಂಬುದು ನನ್ನ ಹೃದಯ ಅಂತರಾಳದಲ್ಲಿ ಮಾತಾಗಿದೆ. ಕೊನೆಯದಾಗಿ ನನ್ನ ಸೇವಾ ಜೀವನದಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಿಮ್ಮ ಪ್ರೀತಿ, ವಿಶ್ವಾಸ ಮತ್ತು ಬೆಂಬಲವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಪೊಲೀಸ್ ಅಧಿಕಾರಿಯಾಗಿ ನನ್ನ ಕರ್ತವ್ಯಕ್ಕೆ ಇಂದು ನಿವೃತ್ತಿ ಸಿಗಬಹುದು, ಆದರೆ ಸಮಾಜ ಸೇವಕನಾಗಿ, ನಿರಂತರ ಆರಕ್ಷಕನಾಗಿ ನನ್ನ ಜವಾಬ್ದಾರಿ ಎಂದಿಗೂ ನಿವೃತ್ತಿ ಆಗುವುದಿಲ್ಲ. ನಿಮ್ಮೆಲ್ಲರ ಪ್ರೀತಿ ಮತ್ತು ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಹಾಗೂ ಸಮಾಜಕ್ಕೆ, ಯುವ ಜನರಿಗೆ ಸಂದೇಶ, ಪ್ರೀತಿ. ನನ್ನ ಸೇವಾ ಜೀವನದ ಈ ಅಂತಿಮ ಘಟ್ಟದಲ್ಲಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಪೊಲೀಸರು ಮತ್ತು ಸಾರ್ವಜನಿಕರು ಸಮಾಜ ಎಂಬ ರಥದ ಎರಡು ಚಕ್ರಗಳಿದ್ದಂತೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದು ಕೇವಲ ಪೊಲೀಸರ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಹೌದು. ಕಾನೂನಿಗೆ ಗೌರವ ನೀಡಿ, ನಿಯಮಗಳನ್ನು ಪಾಲಿಸಿ, ಪರಸ್ಪರ ಸಹಕಾರ ಮತ್ತು ಸಹಬಾಳ್ವೆಯಿಂದ ಬದುಕಿದ ಕಳೆದ ಬಾರಿ ನಿವೃತ್ತಿಯಾಗಿರ್ತಕ್ಕಂಥ ನೀಲಕಂಠ ಸಾಹೇಬರು ಸಹ ಬಂದಿದ್ದಾರೆ. ಅವರು ಸಹ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ, ಮಾಜಿ ಸೈನಿಕರೇ, ರೈತ ಪರ ಹೋರಾಟಗಾರರೇ, ಹಿರೇಬಗೌಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಎಲ್ಲ ಗುರು ಹಿರಿಯರೇ ಹಾಗೂ ಯುವಕರೇ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳೇ, ವಿಶೇಷವಾಗಿ ಒಬ್ಬ ಪತ್ರಕರ್ತನಾಗಿ ನಮ್ಮ ಸುಂದರೇಶ್ ಒಡೆನಾಳ್ ಸಾಹೇಬ್ ಬಗ್ಗೆ ಹೇಳಬೇಕಾದ್ರೆ 1966ರಲ್ಲಿ ಮಗರ್ನಾಳ ಅಂತ ಹೇಳ್ಬಿಟ್ಟು ಒಂದು ಗ್ರಾಮದಲ್ಲಿ ಅವರು ಜನಿಸ್ತಾರೆ. ವಿಶೇಷವಾಗಿ ಬಡ ಅಭಿವೃದ್ಧಿ ರೈತಾಪಿ ಕುಟುಂಬ. ಯಾಕಪ್ಪ ಅಂತಂದ್ರೆ ಆಗಿನ ಪ್ರದೇಶದಲ್ಲಿ ಸಾಕಷ್ಟು ಸವಾಲುಗಳಿರ್ತವೆ, ಸಾಕಷ್ಟು ಸಂಕಷ್ಟಗಳಿರ್ತವೆ. ಇಂಥ ಸಂದರ್ಭದಲ್ಲಿ ಒಂದು ರೀತಿ ಸಾಕಷ್ಟು ಬಡತನದ ಮಧ್ಯೆ ಆ ಕುಟುಂಬದ, ದಯವಿಟ್ಟು ನೀಲಕಂಠ ಸಾಹೇಬರು ವೇದಿಕೆ ಮೇಲೆ ಅವ್ರನ್ನ ಇನ್ವೈಟ್ ಮಾಡ್ಕೊಳ್ಬೇಕು ನೆನಪಿಸ್ಕೊಳ್ತೇನೆ. ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಗಳು. ಧನ್ಯವಾದಗಳು. ವಿಶೇಷವಾಗಿ ಒಂದು ರೀತಿ ಬೆಂಕಿಯಲ್ಲಿ ಹರಡಿದವು ನಮ್ಮ ಸುಂದರೇಶ್ ಒಡೆನಾಳ್ ಸಾಹೇಬರು. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಆಗಿನ ಸಂದರ್ಭದಲ್ಲಿ 1987ರಲ್ಲಿ SSLC ಮುಗಿಸಿದ ನಂತರ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ. ಆಶಾಪುರದಲ್ಲಿ ಅವರು PUC ಮುಗಿಸಿದ್ದು ಏನು ಮೊದಲನೇ ದಿವಸನೇ ಅವ್ರಿಗೆ ಜುಲೈ 1ನೇ ತಾರೀಕು ಅವ್ರಿಗೆ ಒಂದು ರೀತಿ ಕ್ರೀಡಾಕೂಟದ ಅಡಿ ಒಂದು ರೀತಿ ಅವ್ರಿಗೆ ಪೊಲೀಸ್ ಇಲಾಖೆಗೆ ಸೇವೆ ಸಲ್ಲಿಸಲಿಕ್ಕೆ ಒಂದು ರೀತಿ ಕಾನ್ಫರ್ಮ್ ಇದು ಮಾಡ್ತಾರೆ. ಸುಮಾರು 2000 ಜನ ಇದು ಮಾಡಿದಾಗ ಕೇವಲ 18 ಪೋಸ್ಟ್ಗಳು ಇರ್ತವೆ. ಇಂಥ ಸಂದರ್ಭದಲ್ಲಿ ಮಾನ್ಯ SP ಸಾಹೇಬರು, ಕೃಷ್ಣಮೂರ್ತಿ ಸಾಹೇಬರು ಅವ್ರಿಗೆ ಇವ್ರನ್ನ ಆಲ್ರೆಡಿ ರಿಜೆಕ್ಟ್ ಮಾಡಿದ್ದಾರೆ. ಆದ್ರೂ ಸಾಕಷ್ಟು ಇವರು ಹೆಂಗಪ್ಪ ಅಂದ್ರೆ ಒಂದು ರೀತಿ ಹಠವಾದಿ. ಇಂಥ ಸಂದರ್ಭದಲ್ಲಿ ಯಾಕೆ ಸರ್ ಇದು ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ಅವರ ವಿಶೇಷ ಕಾಳಜಿಯಿಂದ ಅವತ್ತು ಒಬ್ಬ PC ಆಗಿ ಅದನ್ನ ಸೆಲೆಕ್ಷನ್ ಮಾಡ್ತಾರೆ. ಬಹುಶಃ ಅವತ್ತು ರಿಜೆಕ್ಟ್ ಮಾಡಿದ್ರೆ ಇವತ್ತು ನಾವು ಈ CP ಆಗಿ ನಮ್ಮ ಸುಂದರೇಶ್ ಒಡೆನಾಳ್ ಸಾಹೇಬ್ರನ್ನ ನೋಡಕ್ ಆಗ್ತಿರ್ಲಿಲ್ವೇನೋ. ಯಾಕಪ್ಪ ಅಂತಂದ್ರೆ ಅವರು ಸೇವೆ ಮಾಡಿರ್ತಕ್ಕಂಥ ಹಾದಿ ತುಂಬಾ ಮುಳ್ಳಿನ ಹಾದಿ. ಪ್ರತಿ ಕ್ಷಣನೂ ಪ್ರತಿ ಸಮಯವೂ ಸಹ ಮುಳ್ಳಿನ ಹಾದಿಯಲ್ಲಿ ಬಂದಿದ್ದಾರೆ. ಇವರು ಪ್ರಥಮವಾಗಿ ಸೇರ್ಕೊಂಡಿದ್ದು PC.
PC ಆಗಿ ಶಾಪುರ್ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಆನಂತರ ಒಂದು ವರ್ಷ ಇದು ಮಾಡಿಬಿಟ್ಟು ಆನಂತರ ಮಾಗೋಡು ಯಲ್ಲಾಪುರ ಒಂದು ತರಬೇತಿ ಶಾಲೆ ಉತ್ತರ ಕನ್ನಡ ಜಿಲ್ಲೆ ಅಲ್ಲಿ ಹೋಗ್ತಾರೆ. ಇದ್ರ ಜೊತೆಗೆ ನಾನು ಹೋಗ್ಬೇಕು ಇನ್ನೂ ಸ್ವಲ್ಪ ಆಟ ಅಂತ ಹೇಳ್ಬಿಟ್ಟು ಇನ್ನ ಮೇಲಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿ ತನ್ನ ವಿದ್ಯಾಭ್ಯಾಸವನ್ನ ಅವರು ಅದೇ ರೀತಿ ಬಾಹ್ಯವಾಗಿ ಅವರು ಇದು ಮಾಡಿದ್ದಾರೆ. ಧಾರವಾಡ ಯೂನಿವರ್ಸಿಟಿಲಿ ಪ್ರಥಮವಾಗಿ 1991ರಲ್ಲಿ ಅವರು ಪದವಿ ಪಡಿತಾರೆ. ಪ್ರಥಮವಾಗಿ ಏನು ಕರ್ನಾಟಕ ಯೂನಿವರ್ಸಿಟಿಲಿ. ಆನಂತರ ನೋಡಿ ಅವ್ರಿಗೆ 1989ರಲ್ಲಿ ಸಾಕಷ್ಟು ಪೊಲೀಸ್ ಠಾಣೆ ಓಡಾಡ್ತಾರೆ. ವಿಷಯ ಏನಪ್ಪಾ ಅಂತಂದ್ರೆ ಜ್ಯೋತಿ ಪ್ರಕಾಶ್ ಬಿರ್ಜಿ ಸಾಹೇಬ್ SP ಇರ್ತಾರೆ. ಇಂಥ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಒಂದು ರೀತಿ ಕೋಮಗಲ್ಭೆ ಆದಾಗ ಇಡೀ ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಎಲ್ಲಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳನ್ನೇ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಆ ಒಂದು ಅವಕೃಪೆಗೂ ಸಹ ಸಾಹೇಬರು ಒಳಗಾಗಿ ಅವ್ರಿಗೆ ನಿಪ್ಪಾಣಿಗೇನೋ ಕಳಿಸ್ಬಿಡ್ತಾರೆ. ಈ ಇಂಥ ಸಂದರ್ಭದಲ್ಲಿ ಅವರು ಯಾವುದೇ ರೀತಿ ಎದೆಗುದ್ದಲ್ಲ. ಅವಾಗೇ ಸಹ ಹೇಳಿದ್ರು ನೆನ್ನೆ ಒಂದು ಇಂಟರ್ವ್ಯೂ ಮಾಡಿದಾಗ ಅವಾಗೇ ಪೊಲೀಸ್ ಇಲಾಖೆ ಬೇಡ ಆಗಿತ್ತು ಬ್ರದರ್ ನನಗೆ, ಆದ್ರೂ ಸಹ ಮುಂದುವರಿದಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಇದು ಮಾಡಿದ್ರು. ಇವ್ರ ಜೊತೆಗಾರರು ಯಾರಪ್ಪ ಅಂತಂದ್ರೆ ಈಗೇನು ಈ ಪತ್ರನ ನೀಲ್ಗಾರ್ ಸಾಹೇಬ್ರು ಇವರು ಜೊತೆಗಾರರೇ. ಮೊದಲಿಂದಲೂ ಸಹ ಇವರು ಜೊತೆಗಾರರು. ಬಹುಶಃ ಅವರು 2 ವರ್ಷ ಮುಂಚೆ ವೈಎಸ್ಆರ್ಗೆ ಹೋಯ್ತವರು. ಆನಂತರ 2003ರಲ್ಲಿ ಪೊಲೀಸ್ ಇಲಾಖೆ ಸೇವೆಗೆ ಇವರು PSI ಆಗಿ ಏನು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾರೆ. ಈಗ ನಮ್ಮ ನಾಗನಗೌಡ ಪಾಟೀಲ್ ಸರ್ ಆಗಮಿಸಿದ್ರೆ ಅವರು ಸಹ ಜೋರಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಕೋರೋಣ ಪೊಲಿಟಿಷಿಯನ್. ಆನಂತರ 2003ರಲ್ಲಿ PSI ಆಗಿ ಸೆಲೆಕ್ಷನ್ ಆಗಿ 2004ವರೆಗೂ ಸಹ ಯಲಹಂಕ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡಿತಾರೆ. ಆನಂತರ ಅವರ ಟ್ರ್ಯಾಕ್ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ದಾಂಡೇಲಿ ಮತ್ತೆ ಯಲ್ಲಾಪುರ ಮತ್ತೆ ಮುರುಡೇಶ್ವರ ಈಗ ಇದು ಮಾಡಿ ಸುಮಾರು 2015ರಲ್ಲಿ ಅವ್ರ ರೀತಿ CPI ಆಗಿ ಗದಗ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಅವ್ರಿಗೆ ಪದೋನ್ನತಿ ಹೋಗ್ತಾರೆ. ಗದಗ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ. ಆನಂತರ ಅವರು ಧಾರವಾಡ ಒಂದು ರೀತಿ ಸ್ಪೆಷಲ್ ಬ್ರಾಂಚ್ ಬರ್ತಾರೆ. ಆನಂತರ 2025 ಸಹ ಈಗ ಬಳ್ಳಾರಿ, ತೆಕ್ಕಲಕೋಟೆ ಹೀಗೆ ಹಲವಾರು ಪೊಲೀಸ್ ಠಾಣೆಗಳ ಹಳಿಯಾಳ ಈ ರೀತಿ ಮಾಡ್ತಾರೆ. ನೀವು ಗಮನಿಸಬಹುದು ಅತ್ಯಂತ ಸೂಕ್ಷ್ಮ ಪ್ರದೇಶ ಬಳ್ಳಾರಿ. ಇದರಲ್ಲಿ ತೆಕ್ಕಲಕೋಟೆ ಅಂತಕ್ಕಂಥ ಪೊಲೀಸ್ ಠಾಣೆಯಲ್ಲಿ ಇಡೀ ದೇಶದಲ್ಲಿ 10ನೇ ಸ್ಥಾನ ಒಂದು ರೀತಿ ಬರ್ಲಿಕ್ಕೆ ಇವರೇ ಕಾರಣ. ಆಗ CPI ಆಗಿದ್ದಾರೆ. ಇಂಥ CPI ಅವರು ಕಾನೂನು ಚೌಕಟ್ಟು ಇದು ಮಾಡಿದ್ದಾರೆ. ದಯವಿಟ್ಟು ಅವ್ರಿಗೆ ಒಂದು ಜೋರಾಗಿ ಚಪ್ಪಾಳೆ ಬಂತು. ಹೀಗೆ 2026 ಇವತ್ತು ನಿವೃತ್ತಿ ಆಗ್ತವೆ. ಇದಕ್ಕಿಂತ ಮುಂಚೆ 2025 ಮಾರ್ಚ್ 12ಕ್ಕೆ ಬರ್ತಾರೆ. ಇಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳಿರ್ತವೆ. ಅವನ್ನೆಲ್ಲ ಕಾನೂನು ಸುವ್ಯವಸ್ಥೆ ಮಾಡ್ಕೋತಾ ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ಇರ್ಬೋದು ಮತ್ತೆ ಸಾಕಷ್ಟು ಒಂದು ರೀತಿ ಜನಸಾಮಾನ್ಯರ ಪರ ಇದು ಮಾಡ್ಕೊಳ್ತಾ ಒಂದು ರೀತಿ ಕಾನೂನು ಸುವ್ಯವಸ್ಥೆ ಕಾಪಾಡಿದ್ದಾರೆ. ನಾನು ಕೇಳಿದೆ ನಿವೃತ್ತಿ ನಂತರ ಏನ್ ಮಾಡ್ತೀರಾ ಸರ್ ಅಂತ ಕೇಳಿದೆ. ಹಲವಾರು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ನಾನು ಸಂದರ್ಶನ ಮಾಡಿದ್ದೀನಿ. ನಿವೃತ್ತಿ ನಂತರ ಸಾಕಷ್ಟು ನಾನು ಒಂದು ರೀತಿ ಸಮಾಜ ಸೇವೆ ಮಾಡ್ತೀನಿ ಅಂತಾರೆ, ಕೆಲವರು ರಾಜಕೀಯಕ್ಕೆ ಹೋಗ್ತೀನಿ ಅಂತಾರೆ. ಸಾಕಷ್ಟು ಅವ್ರದೇ ಆದ ಆಟಿಟ್ಯೂಡ್ ಇದ್ದಾರೆ. ಆದ್ರೆ ನನಗೆ ಇವ್ರು ಸಂದರ್ಶನ ಮಾಡಿದಾಗ ಹೇಳಿರ್ತಕ್ಕಂಥ ವ್ಯಕ್ತಿ ಏನಪ್ಪಾ ಅಂತಂದ್ರೆ, ಬ್ರದರ್ ನಾನು ನಿವೃತ್ತಿ ನಂತರ ನಾಳೆ ನನ್ನ ಯೂನಿಫಾರ್ಮ್ ಕಳಿಸಿ ನಾಳೆಯಿಂದ ನಾನು ಕೃಷಿ ಕಾಯಕ ಮಾಡ್ತೀನಿ, ಒಬ್ಬ ರೈತ ಆಗ್ತೀನಿ ಅಂತಕ್ಕಂಥ ಮಾತಾಡಿದ್ರು. ಬಹುಶಃ ರೈತ ಆಗ್ತೀನಿ ಅಂತಕ್ಕಂಥ ಹೇಳಿರ್ತಕ್ಕಂಥ ಒಬ್ಬ ಅಧಿಕಾರಿ ಇವರೊಬ್ಬರೇ. ಹಾಗಾಗಿ ಜೊತೆಗೆ ಆಧ್ಯಾತ್ಮಿಕ ಕಡೆ ಒಲವಿದೆ. ಹಾಗಾಗಿ ಇಂಥ ಅಧಿಕಾರಿಗಳು ಸಿಗೋದು ತುಂಬಾ ವಿರಳ. ಯಾಕಪ್ಪ ಅಂತಂದ್ರೆ PC ಆಗಿ ಬೆಳೆದು CPI ಆಗಿ ಬಂದಿರ್ತಾರೆ, ಸಾಕಷ್ಟು ಅನುಭವ ಇರ್ತವೆ. ಹಾಗಾಗಿ ಇಂಥ ಅಧಿಕಾರಿಗಳು ಇನ್ನು ಮುಂದೆ ಬರ್ತಕ್ಕಂಥ ಈ ಮುಂದಿನ ಪೀಳಿಗೆಗೆ ಬರೋದು ಕಷ್ಟ. ಹಾಗಾಗಿ ಇವರ ಆದರ್ಶಗಳನ್ನ ಮೈಗೂಡಿಸ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ವಿಶೇಷವಾಗಿ ಈ ಒಂದು ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿಲ್ಲ. ಒಬ್ಬ ನಮ್ಮ ಕಾನ್ಸ್ಟೇಬಲ್ ರಸ್ತೆ ಕಾನ್ಸ್ಟೇಬಲ್ 10 ಜನಕ್ಕೆ ರಕ್ಷಣೆ ಮಾಡಬೇಕು. ಒಬ್ಬರಿಗೆ ರಕ್ಷಣೆ ತಗೊಂಡ್ರೆ ಲಾಠಿ ಚಾರ್ಜ್ ಮಾಡಿದ್ರೆ ಸದುದ್ದೇಶ ಮಾಡಿದ್ರೆ ಸರ್ಕಾರನ ಬೀಳುವಂತ ಪರಿಸ್ಥಿತಿ ಆಗ್ತಿರ್ತದೆ. ಅಷ್ಟು ಒಂದು ನಾವು ಬ್ಯಾಲೆನ್ಸ್ ಆಗಿ ಹೋಗ್ಬೇಕಾಗ್ತಿರ್ತದೆ. ಪಬ್ಲಿಕ್ ಲೈಫ್ ಯೂನಿಫಾರ್ಮ್ ಹಾಕೊಂಡು ನಮ್ದು ಏನೂ ಕೂಡ ಯಾವುದಾದ್ರು ಯೂನಿಫಾರ್ಮ್ ಹಾಕೊಂಡು ಸ್ವಲ್ಪ ಕ್ಯಾಶುವಲ್ ಹಿಡಿತಿದ್ರು ಕೂಡ ಪೊಲೀಸ್ ಏನ್ ಇರ್ತಾರೆ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗಿ ಮಾಡ್ಬೇಕಂತಿರ್ತದೆ. ಯಾವತ್ತು ಕೂಡ ತಂತಿ ಮೇಲೆ ಬಿಡುವಂತ ಜೀವನ ಆಗ್ತದೆ ಪೊಲೀಸ್ ಇಲಾಖೆಯಲ್ಲಿ. ಅಷ್ಟು ತಂತಿ ಮೇಲೆ 42 ವರ್ಷ ನಡ್ಕೊಂಡು ನಿಮ್ದೆಲ್ಲ ಪ್ರೀತಿ ಗಳಿಸ್ಕೊಂಡು ಪೊಲೀಸರಲ್ಲಿ ಹೆಂಗಿರ್ತದೆ, ಅಣ್ಣ ತಮ್ಮ ಜಗಳಕೊಂಡು ಅಂದ್ರೆ ನ್ಯಾಯಿಕ ಪರವಾಗಿ ಹೇಳಿದ್ರೆ ಅಣ್ಣನ ಪರವಾಗಿ ನ್ಯಾಯ ಹೇಳಿದ್ರೆ ನಮ್ಮ ಜಗಳ ಇವ್ರು ತಕೊಂಡು ತಮ್ಮನ ಪರವಾಗಿ ಹೇಳಿದ್ರೆ ಅಣ್ಣ ಇವ್ರು ತಕೊಂಡು ಯಾರು ನಮ್ಮ ಕಡೆಯಿಂದ ಸಹಾಯ ಮಾಡ್ಕೊಂಡು ಸಹಾಯ ಕೊಡೋಕ್ಕಲ್ಲ. ಸುರೇಶ್ ಸಾಹೇಬ್ ಚಲೋ ಮನೆ ಹೋಗ್ತಾರೆ. ಯಾರಿಗೆ ನಾವು ತೊಂದರೆ ಮಾಡ್ತೀವಲ್ಲ, ಯಾರಿಗಾರ ಆಸ್ತಿ ಯಾರು ಸುಳ್ಳ ಬರ್ಕೊಂಡಿದ್ರು ಲಪಂಕ ಮಾಡಿದ್ರೆ
ರೋಡಿಸಮ್ ಮಾಡಿ ಯಾರು ರೊಕ್ಕ ಇಸ್ಕೊಂಡಿರ್ತಾರೆ, ಯಾರು ಹೆಣ್ಮಕ್ಳ ಜೊತೆ ಅಸಭ್ಯ ನಡೆಸಿದ್ರೆ ಅವ್ರನ್ನ ನಾವು ಏನಾದ್ರು ಕಾನೂನು ಜರುಗಿಸಿದ್ರೆ ನಮ್ಗೆ ಲೈಫ್ ಲಾಂಗ್ ನಾವು ದುಶ್ಮನ ಆಗಿರ್ತೀವಿ. ನಮ್ಮ ಸಂದೇಹ ಸಿಕ್ತು ಅವಕಾಶ ಅಷ್ಟಲ್ಲ, ನಮ್ಮ ಮನೆ ಸುತ್ತಮುತ್ತ ನೇರ ಅಡ್ಡಾಡ್ತಿರ್ತಾರೆ. ಏನಾದ್ರು ಇನ್ಸ್ಪೆಕ್ಟ್ರು, DSP, DCP ಏನಾದ್ರು ಮಾಡಕ್ಕೆ ಇವ್ರು ನಾವು ಬರೋಬ್ಬರ ಒಂದು ಏನಂತಾರೆ ಶೇಡ ತಿಳಿಸ್ಕೊಡೋ ಅಂತ ಹೇಳಿ ನಮ್ಮಂತ ಉಪ್ಪಾಕೊಂಡ್ರಲ್ಲ ಮನೆಗೆ ಹೋಗ್ತಾರೋ, ನಮ್ಮಿಂದ ಏನಾದ್ರು ಕಾನೂನು ರೀತಿಯಿಂದ ಏನಾದ್ರು ಶಿಕ್ಷೆ ಮಾಡಿದ್ರು ಅವರೆಲ್ಲ ನಮ್ಗೆ ಓದ್ತಾರೋ. ಹಾಗೆ ನಾವು 50% ಅಷ್ಟು ನಮ್ಗೆ ಬೇಕಾದವರು ಇರ್ತಾರೋ. ಅವರು ಕೂಡ ಬಾಗಿವಾಡಿ ಭಾಗದವರು ನೀವೆಲ್ಲರೂ ಕೂಡ ಅವ್ರು ಎಷ್ಟು ಮಟ್ಟಿಗೆ ನಿಮಗೆ ಸಹಾಯ ಸಲ್ಲಿಸಿರೋ ಅನ್ನೋದು ಒಳ್ಳೆ ಸೇವೆ ಮಾಡೋರು ಅನ್ನೋದು ಗುರುತಿಸಲಿಕ್ಕೆ ನೀವೆಲ್ಲ ಈ ಭಾಗದವರೆಲ್ಲ ಜನ ಬಂದಿದ್ದೀರಿ. ಅದನ್ನು ತೋರಿಸ್ತದ ಅವ್ರು ಎಷ್ಟು ನಿಷ್ಠೆಯಿಂದ ಎಷ್ಟು ಪ್ರಾಮಾಣಿಕ ಕೆಲಸ ಮಾಡಿದಾರೆ ಅಂತ ಹೇಳಿ. ವಿಶೇಷವಾಗಿ ಸುಂದರೇಶ್ ಬಗ್ಗೆ ಹೇಳಬೇಕು ಅಂತಂದ್ರೆ ರಾತ್ರಿ ಆಗಿ ಹೈವೇ ಸಣ್ಣದ್ದು ಏನೇನು ಇನ್ಸಿಡೆಂಟ್ ಆಯಿತು ಅಂತಂದ್ರೆ ಅದು ಆಕ್ಸಿಡೆಂಟ್ ಹಾಕವು ಮತ್ತು ವಿಶೇಷವಾಗಿ ಶರ್ಲಾಕ್ ಅಂತ ಮುಂದೆ ಏನೇ ಒಂದು ಸಮಸ್ಯೆ ಬರ್ತದೆ ಇಮಿಡಿಯೇಟ್ ಅವ್ರು ಸೊಲ್ಯೂಷನ್ ಹುಡುಕ್ಬೇಕಂತ. ಹಂಗೆ ಆಕ್ಸಿಡೆಂಟ್ ಹಾಕವು ಯಾರಿಗೂ ಹೊಡ್ಕೊತಾರೆ, ಯಾರು ಪೊಲೀಸ್ ಕಾಣಲಿಲ್ಲ, ಪಬ್ಲಿಕ್ ಯಾರು ನೋಡಿಲ್ಲ ಅಂದ್ರೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಹಿಟ್ ಅಂಡ್ ರನ್ ಕೇಸ್ ಅಂತ ಹೇಳ್ತೀವಿ. ಅಂತ ಕೇಸ್ಗಳಲ್ಲಿ ಲಾಸ್ಟ್ 1 ವರ್ಷದಿಂದ ಒಂದು ಕೇಸ್ ಕೂಡ ಗಾಡಿ ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗಿ ಹಿಡಿದಾರ ಗಾಡಿಗಳಲ್ಲ ಅಂತ 8 ಕೇಸ್ಗಳು ಆಕ್ಸಿಡೆಂಟ್ ಮಾಡ್ಕೊಂಡು ಎಲ್ಲೇ ಹೋಗ್ತಿದ್ರು. ಕೊಲ್ಲಾಪುರ ಬಂದದ್ದು, ಹುಬ್ಬಳ್ಳಿ ಬಂದದ್ದು, ಇನ್ನೊಂದು ದಾವಣಗೆರೆ ಬೆಳಗ್ಗೆ ಶಿಕ್ಷಿಸಿದ್ರು. ಅವರ ಬಾಗಿವಾಡಿ ಠಾಣೆ ಅಧಿಕಾರಿ ಸಿಬ್ಬಂದಿಗಳು ವಿಶೇಷ ಸುಂದರೇಶ್ ಅವರ ನೇತೃತ್ವದಲ್ಲಿ ಇಂಥ ಒಳ್ಳೆ ಕೆಲಸ ಮಾಡ್ತಾರಲ್ಲ. ಹೈವೇದಲ್ಲಿ ಆಗುವಂಥ ಎಲ್ಲ ಹೋರಾಟಗಳನ್ನು ಕೂಡ ತಪ್ಪಿಸಿದ್ದಾರೆ ಅವರು. ಅದರ ಜೊತೆಗೆ ಬೆಳಗಾವಿಯಲ್ಲಿ ಅಧಿವೇಶನ ಆಗ್ತಿದ್ದು ನಿಮ್ಗೆಲ್ಲ ಗೊತ್ತದ. ಎಲ್ಲ ಇಲಾಖೆದವ್ರು ಲೆಕ್ಕಲ್ಲಿ ನಿಮ್ಮ ರಾಜಕಾರಣಿ ಹೋಗ್ಬಿಡ್ತಿದ್ರೆ ಅಲ್ಲಿ ಎಲ್ಲ ರಾಜ್ಯದ ಎಲ್ಲ ಕಡೆ ಬಂದಿರ್ತಾರೆ. ಅವ್ರ ಬಗ್ಗೆ ನೀವು ಕಾಳಜಿ ಮಾಡ್ತಿರ್ತೀರಿ. ಅವ್ರಿಗೆ ಇರೋದು ವಾಸ್ತವ್ಯ, ಅವ್ರಿಗೆ ರಕ್ಷಣೆಗಳು, ಸುಮಾರು 5-6 ಸಾವಿರ ಜನ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಬಂದಿರ್ತಾರೆ. ಇದೆಲ್ಲಕ್ಕಿಂತ ಊಟ ಉಪಚಾರ ಎಲ್ಲ ಮಾಡ್ಬೋದು. ಅವ್ರಿಗೆ ಮಲಗಿದ ಜಾಗ ಮತ್ತು ಮುಂಜಾನೆ ಆದ್ಮೇಲೆ ಸಂಧ್ಯಾ ವಂದನೆ ಕಾರ್ಯಕ್ರಮ ಮಾಡ್ಕೊಳ್ಳಿಕ್ಕೆ ಜಾಗ ಸಿಗೋದಿಲ್ಲ. ಅಂಥದ್ದನ್ನೆಲ್ಲ ವ್ಯವಸ್ಥೆ ಮಾಡೋದನ್ನ ನಮ್ಮ ಮಕ್ಕಳು ಮದುವೆ ಎಷ್ಟು ನಾವು ವಿಶ್ರಮಣೆ ಮಾಡ್ತಿರ್ತೀವಿ, ಕಾಳಜಿ ಮಾಡ್ತಿರ್ತೀವಿ. ಅದಕ್ಕೆಲ್ಲ ಪುಸ್ತಕವಾಗಿ ಬಾಗಿವಾಡಿ ಎನಿಸ್ಕೊಂಡಿರ್ತಾರೆ. ಅದನ್ನು ಸುಧಾರಿಸಿ 2 ಅಧಿವೇಶನಗಳಿಗೆ ಅಚ್ಚುಕಟ್ಟಾಗಿ ಮಾಡಿದ್ರೆ ನಿಮಗೆಲ್ಲ ಗೊತ್ತಿದೆ. ಹೋದ ಅಧಿವೇಶನ ಒಂದು ಸಣ್ಣ ಒಂದು ಗುಂಜಿ ಒಂದು ಅಸ್ತವ್ಯಸ್ತ ಆಗಲಾರ್ದಂಗೆ ಒಂದು ಸಣ್ಣ ಅವಘಡಗಳು ಆಗಲಾರ್ದಂಗೆ ರಾಜ್ಯದಿಂದ ಎಲ್ಲ ಏನು ಬೇಕು ಬೇಡಿಕೆಗಳು ಎಲ್ಲ ಇರ್ತವೆ. ಬೇಡಿಕೆಗಳು ಸ್ಟ್ರೈಕ್ ಮಾಡೋಕ್ಕೂ ಕೂಡ ಬೆಳಗಾವಿ ಬಂದಿರ್ತಾವೆ. ಈ ಬೆಳಗಾವಿಯಲ್ಲಿ ಎಲ್ಲರೂ ಕೂಡ ಸ್ಟ್ರೈಕ್ಗಳು ಇರ್ತಾವೆ, VIP ಇರ್ತಾವೆ, ಹಿರಿಯ ಅಧಿಕಾರಿಗಳು ಇರ್ತಾವೆ. ಒಂದು ದೊಡ್ಡ ಇದರಲ್ಲಿ ಬೆಳಗಾವಿಯಲ್ಲಿ ಅಕಾಮಿಡೇಟ್ ಮಾಡೋದು ಭಾಳ ಚಾಲೆಂಜಿಂಗ್ ಇರ್ತದೆ. ಆ ಸಂದರ್ಭದಲ್ಲಿ ಭಾಳ ನಿಷ್ಠೆಯಿಂದ ಸುಮಾರು 2-3 ಗಂಟೆ ಅಷ್ಟೇ ನಾವು ಎಲ್ಲ ಮಲಗ್ತೀವಿ. ಆದರೆ ಈ ವಯಸ್ಸಿನಲ್ಲೂ ಕೂಡ ಯಾವುದೇ ಸಣ್ಣ ಅವಘಡ ಆಗಲಾರ್ದಂಗೆ ಭಾಳ ನಿಷ್ಠೆಯಿಂದ ಕೆಲಸ ಮಾಡಿದರು, ನಿಮ್ಗೆಲ್ಲ ಪ್ರೀತಿ ಗಳಿಸಿದರು. ಅದಕ್ಕೆ ವಿಶೇಷವಾಗಿ ಇಲಾಖೆ ಜವಾಬ್ದಾರಿ ಸ್ಥಾನದಲ್ಲಿ ಒಂದು DCP ಆಗಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಪರವಾಗಿ ಸುಮಾರು 1500 ಜನ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ಬೆಳಗಾವಿ ನಗರದಲ್ಲಿ ಕೆಲಸ ಮಾಡೋದು ಎಲ್ಲರೂ ಪರವಾಗಿ ಅವ್ರು ಎಷ್ಟು ನಿಷ್ಠೆಯಲ್ಲಿ ಕೆಲಸ ಮಾಡಿದ್ರೆ ವಿಶೇಷವಾಗಿ ಸುಂದರೇಶ್ ಅವರನ್ನ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಗೆ ಬಾಗಿವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ಬಂದಿದ್ದೀವಿ. 2ನೇ ವಿಷಯ, ನಿವೃತ್ತಿ ಅಂದ್ರೆ ಏನು, ಅದ್ರ ಏನರ್ಥ, ಏನಿರಬೇಕು ಅಂತಂದ್ರೆ ಆಳ ಅಂತ ಎಲ್ಲ ಸುಂದರೇಶ್ ಅವರ ಭಾಷಣದಲ್ಲಿ ನಾನು ಸುಮಾರು 32 ವರ್ಷದ ಸರ್ವಿಸ್ನಲ್ಲಿ ಭಾಳಷ್ಟು ಚಂಡಾಪಟ್ಟಿಗಳು ವಿಶೇಷವಾಗಿ ನಿವೃತ್ತಿ ಕಾರ್ಯಕ್ರಮ ಯಾವತ್ತೂ ತಪ್ಪಿಸೋದಿಲ್ಲ. ಸುಮಾರು ಇಲಾಖೆಯಲ್ಲಿ 30-35 ವರ್ಷ ಸೇವೆ ಸಲ್ಲಿಸಿ ಅವ್ರ ಕುಟುಂಬಗಳನ್ನ, ಅವರ ಬಂಧು ಬಳಗನ್ನ ದೂರ ಇಟ್ಕೊಂಡು ಇಲಾಖೆಯಲ್ಲಿ ಇರೋರ ಅವ್ರ ಕುಟುಂಬ ಬಂಧು ಬಳಗ ಅದೇ ಅವರ ಸದಸ್ಯರು ಬಂಧುಗಳ ಕೆಲಸ ಮಾಡಿರ್ತೀವಿ. ಸುಮಾರು 30-35 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಆಗ್ತಾ ಇರೋದ್ರಾಗ ನಮ್ಮ ಸಣ್ಣ ಸಿಬ್ಬಂದಿಯಿಂದ ಹಿರಿಯ ಅಧಿಕಾರಿಗಳಿಗೆ ಯಾವುದೇ ಕಾರ್ಯಕ್ರಮವನ್ನು ಸಾಧ್ಯ ಆದಷ್ಟು ನಾವೆಲ್ಲ ಕೆಲಸದ ಹೀಗೆ ಇದ್ರೂ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡೋದು ಮಾಡಿದ್ವಿ, ವೈಯಕ್ತಿಕ ಮಾಡಿದ್ವಿ. ಆದ್ರೆ ಅಂಥದ್ದು ಭಾಳಷ್ಟು ಹಿರಿಯ ಅಧಿಕಾರಿಗಳು ಸಣ್ಣಪಟ್ಟಿಗಳನ್ನು ನಾವು ನೋಡಿದ್ದೀವಿ. ಅದು ಸುಂದರೇಶ್ ಅವರ ಮಾತಾಡಿದ ಭಾಷಣ ಮತ್ತು ನೀವಿರೋ ಇಲ್ಲಿ ಹಾಜರಿರೋ ಜನರು ನೋಡಿ ನನಗೆ ಭಾಳ ಖುಷಿ ಆಯಿತು. ಅತ್ಯಂತ ವಿಶಿಷ್ಟವಾದ ಈ ಫೇರ್ವೆಲ್ ಸೆಂಡಾ ಪಾರ್ಟಿ ಬೆಳ್ಕೊಡೋ ಸಮಾರಂಭದಲ್ಲಿ ನಾನು ಭಾವಿಸ್ಕೊಂಡಿದ್ದೀನಿ. ನಾವೆಲ್ಲ ಇಲಾಖೆಯಲ್ಲಿ ಸೇರಬೇಕಾಗ್ತಂದ್ರೆ 24-25 ವರ್ಷ ಒಳ್ಳೆಯ ಆಗಿರ್ತಾವೆ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡ್ರೆ. ನಮ್ಮ 18 ವರ್ಷ ಅಂತಂದ್ರೆ SSLC ನಮ್ಗೆ ಜಗತ್ತು ಗೊತ್ತಿರೋದಿಲ್ಲ. ನಮ್ಮ ಬಂಧು ಬಳಗ ನಮ್ದು ಯಾವುದೂ ಗೊತ್ತಿರೋಲ್ಲ. ಆಡ್ಕೊಂಡು ಮಾಡ್ಕೊಂಡಿರುವಂಥ ವಯಸ್ಸಿನಲ್ಲಿ कि लोगों के साथ आपका जुड़ना, आपका प्रेम, आपकी भावनाएं जो है वो लोगों के साथ जुड़ी हुई है. इसके लिए आपकी मोहब्बत में, आपके प्यार में, आपके विश्वास में, प्रेम में लोग यहाँ तक आए, ये सबसे बड़ी उपलब्धि है आपकी. मैं आपको सलूट करता हूँ कि हमारे पास हमने ऐसे 2 चेहरे देखे. इससे पहले भी नीलगर साहब का किए थे, अभी सुंदरेश साहब का कर रहे हैं. हमारे नसीब में ऐसे लोग आए जिनकी तारीफ जो है हम अपने जुबान से ना अदा करें, उनका काम बोले. यही मैं कहते हुए मैं वडगनी साहब को
यहाँ समझाया और सुंदरेश साहब ने भी अपने अच्छे अंदाज में हमें समझाया कि हम समाज में किस तरह से रहना चाहिए, कि हम अगर पुलिस डिपार्टमेंट से जुड़े रहेंगे, उनके साथ अपने विचारों को शेयर करेंगे, बुराई को शेयर करेंगे, अगर कोई समाज में बुरा है उसको उस समाज के लोगों को सुधारने के लिए पुलिस डिपार्टमेंट की मदद लेंगे तो हमारे समाज को और उन्नति पे जाने के रास्ते मिलेंगे। ये सारी चीजें आपसे हमने आज यहाँ सीखा। मैं यही कहूँगा कि हमारे डिपार्टमेंट जो है अच्छा काम कर रही है, हम उनको सलूट करते हैं। वो अपने बीवी बच्चे घर बार छोड़कर, अपने खुशियाँ छोड़कर हमारी सेवा में लगते हैं। हम आज भी जब बरमनी साहब कह रहे थे कि हमको गाली देंगे तो लोग हंसते हैं, हमारे बच्चे भी हमको बोलते हैं कि देखो तुमको कैसे लोग गालियां देते हैं। तो मैं कहता हूं, मैं आज आपको इस मंच से पुलिस डिपार्टमेंट को हो, हमारे सेना के लोगों को हो, मैं सलूट करता हूं कि आपकी सेवाएं इतनी बड़ी हैं कि आपको गवर्नमेंट जो तनख्वाह देती है वो सेवा को अदा नहीं कर सकती। इतना ही मैं कहूँगा, आपका सबका धन्यवाद करते हुए आज मैं आपको यही कहूँगा, आपके कांधों पे हमारा बोझ रहता है, उस बोझ को उठा के 45 साल चलना एक मामूली इंसान की बात नहीं। आपको मैं फिर एक बार सलूट करता हूँ और सभी समाज के वर्ग के जानिब से आपके बीवी बच्चों को, आपके घर परिवार को, आपको भगवान सुरक्षा दे। ಇಲಾಖೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುವಂಥ ಒಂದು ಅದ್ಭುತವಾಗಿರುವಂಥ ಕೆಲಸವನ್ನು ನಮ್ಮ ಶ್ರೀಯುತ ಸುಂದರೇಶ್ ಹೊರಣ್ಣವರು ಮಾಡಿರುವಂಥದ್ದು ಬಹಳ ಖುಷಿ ಅನ್ನಿಸ್ತು. ನಾನು ಮೇಲಿದ ಮೇಲೆ ನಮ್ಮ ಹಿರೇಬಾಗೇವಾಡಿ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದೆ. ಹಿರೇಬಾಗೇವಾಡಿ ಅಂತಂದರೆ ಕೇವಲ ಬರೀ ಒಂದು ಊರಲ್ಲ, ಅದು ಭಾವೈಕ್ಯತೆಯ ತವರೂರು ಅನ್ನುವಂಥ ಮಾತನ್ನು ನಾವು ಮೇಲಿದ ಮೇಲೆ ಹೇಳ್ತಾ ಇದ್ದೇವೆ. ಆ ಭಾವೈಕ್ಯತೆಯ ಮತ್ತೊಂದು ಸಾಕ್ಷಿ ಅಂತಂದರೆ ನಾವೆಲ್ಲ ಪ್ರಜ್ಞಾವಂತರಿದ್ದೀರಿ. ಈ ವೇದಿಕೆ ಮೇಲೆ ಮತ್ತೊಂದು ಭಾವೈಕ್ಯದ ಕಾರ್ಯಕ್ರಮ ಏನು ಅಂತಂದರೆ, ಇವತ್ತು ನೋಡಿ ನಮ್ಮ ಸುಂದರೇಶ್ ಹೊರಣ್ಣವರು ಹಿಂದೂಗಳು, ನಮ್ಮ ನೂರ್ ಅಹಮದ್ ಮುಲ್ಲಾ ಅವರು ಮುಸ್ಲಿಂ ಅವರು, ಅವರಿಬ್ಬರದ ನಿವೃತ್ತಿ ಇವತ್ತೇ ಇರೋದರಿಂದ ಬಹುಶಃ ನಮ್ಮ ಬಾಗೇವಾಡಿ ಪೊಲೀಸ್ ಠಾಣೆ ಒಂದು ಭಾವೈಕ್ಯತೆಯ ಪೊಲೀಸ್ ಠಾಣೆಗೆ ಒಂದು ವಿಶೇಷವಾಗಿರುವಂಥ ಖುಷಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ನೋಡಿ, ಒಂದು ಗ್ರಾಮ, ಒಂದು ಇಲಾಖೆ, ಒಂದು ಕಾನೂನು ವ್ಯವಸ್ಥೆಗಳು ಹೇಗಿರ್ತವೆ ಅನ್ನುವಂಥದ್ದು ದೊಡ್ಡ ನಿದರ್ಶನ. ವಿಶೇಷವಾಗಿ ಇಬ್ಬರು ಕೂಡ ತಮ್ಮ ನಿವೃತ್ತಿ ಜೀವನವನ್ನು ಹೊಂದಿದ್ದಾರೆ. ಅವರ ನಿವೃತ್ತಿಯ ಜೀವನ ಮುಂಬರುವಂಥ ಎಲ್ಲ ಅವರ ಕನಸುಗಳು ಇವತ್ತು ಎಲ್ಲರೂ ಕೂಡ ಹೇಳಿದ್ರು, ಅವರು ಫ್ಯಾಮಿಲಿಯಿಂದ ದೂರಿದ್ದಾರೆ ಅಂತೇಳಿ. ಮುಂಬರುವಂಥ ಇವತ್ತು ಭಗವಂತ ಅವರಿಬ್ಬರಿಗೂ ಕೂಡ ಆಯುಷ್ಯವನ್ನು ಕೊಡಬೇಕು, ಆರೋಗ್ಯವನ್ನು ಕೊಡಬೇಕು ಅನ್ನುವಂಥ ಮಾತುಗಳನ್ನು ಹೇಳಿ ಇಷ್ಟು ದಿವಸ ಸಮಾಜದ ಸೇವೆಯನ್ನು ಮಾಡಿದ್ದಾರೆ. ಶ್ರೀಯುತ ಸುಂದರೇಶ್ ಹೊರಣ್ಣವರು ಸರ್ ಅವರೇ ಹಾಗೂ ಎಲ್ಲ ಹಿರೇಬಾಗೇವಾಡಿ ಹಾಗೂ ಸುತ್ತಮುತ್ತಲಿನಿಂದ ಆಗಮಿಸುತ್ತಿರುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳೇ, ಭಾರತೀಯ ಸೇನಾಧಿಕಾರಿಗಳೇ, ಮಾಧ್ಯಮ ವರ್ಗದವರೇ, ತಾಯಂದಿರೇ, ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿರಿಯರೇ, ಯುವಕರೇ, ಮುಖಂಡರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇಷ್ಟೋ ತನಕ ಎಲ್ಲರೂ ಏನೇನು ಮಾತಾಡ್ಬೇಕು ಎಲ್ಲರೂ ಮಾತಾಡಿ ಮುಗಿಸ್ಬಿಟ್ಟಿದ್ದಾರೆ. ಇನ್ನು ಸ್ವಾಮಿಗಳ ಕೈಯಾಗ ಎದಕ್ಕೆ ಕೊಡ್ತಾರಂದ್ರೆ ಲಾಸ್ಟಿಗೆ ರೀ ಸ್ವಾಮಿಗಳು ಮಾತಾಡ್ತಾರಂದ್ರೆ ಏನಾರ ನಗಿಸ್ತಾರ ಅಂತ ಹೇಳಿ ಸುಮ್ಮನೆ ಒಂದು ಸ್ವಲ್ಪ ಸಮಾಧಾನ ಆಗಲಿ ನಮ್ಗೆಲ್ಲರಿಗೆ. ಇಟ್ಟತರ ಉಗ್ರವಾದ ಭಾಷಣವನ್ನು, ಜೀವನದ ಕಠಿಣತೆಯನ್ನು ಸಹಿಸಿಕೊಂಡು 42 ವರ್ಷದ ಸುದೀರ್ಘ ಅವಧಿಯ ಗಾಥೆಯನ್ನು ಕೇಳಿದ ಕಾರ್ಯಕ್ರಮ ಆಯೋಜಿಸಿದ್ರು. ದಿವಸ ಕಾರ್ಯಕ್ರಮ ನೆರವೇರಿತು. ಅದಲ್ಲದೆ ಇವತ್ತಿನ ಈ ಹಿರೇಬಾಗೇವಾಡಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಜನಸ್ತೋಮ ನೋಡಿ ನಮಗೆಲ್ಲರಿಗೂ ಬಹಳ ಸಂತೋಷ ಆಗ್ತಾ ಇದೆ. ಈ ಸುಂದರೇಶ ಅವರ ಜೊತೆ ನಾನು ಸುಮಾರು 1 ವರ್ಷ ಮೇಲ್ಪಟ್ಟು ಕರ್ತವ್ಯ ನಿರ್ವಹಿಸಿದ್ದೆ ಒಟ್ಟಿಗೆ. ಈ ಅವಧಿಯಲ್ಲಿ ಯಾವತ್ತೂ ನನಗೆ ಅವರಿಂದ ಯಾವುದೇ ಥರ ಸಮಸ್ಯೆ ಆಗಲಿ ಅಥವಾ ಯಾವುದೇ ಥರ ಪೊಲೀಸ್ ಕರ್ತವ್ಯ ನಿರ್ವಹಿಸಿದ್ರಲ್ಲಿ ಯಾವುದೇ ಥರ ಈ ಪೊಲೀಸ್ ಠಾಣೆಯಿಂದ ಯಾವುದೂ ದೂರು ನನಗೆ ಬರಲಿಲ್ಲ. ಅದಕ್ಕೆ ಕಾರಣ ಅಂದರೆ ಅವರು ಸುಮಾರು 42 ವರ್ಷ ಸುದೀರ್ಘವಾದಂಥ ಅನುಭವ ಹೊಂದಿರೋರು. ಅದಕ್ಕೆ ನಾನು ಅವ್ರಿಗೆ ಪ್ರೀತಿಯಿಂದ ಹೇಳ್ರಿ ಸುಂದರೇಶ್ ಸಾಹೇಬ್ರೆ ಅಂತ ಅಡ್ರೆಸ್ ಮಾಡ್ತಿದ್ದೆ.
ಹೌದು, ಪ್ರೀತಿಯಿಂದ. ಆಮೇಲೆ ಅವ್ರ ವಯಸ್ಸಿಗೆ ಅವರ ಅನುಭವಕ್ಕೆ ಮರ್ಯಾದೆ ಕೊಟ್ಟು ಸಹ ಕೆಲವೊಮ್ಮೆ ನಮ್ಮದು ಹೈರಾರ್ಕಿ ಇರುತ್ತೆ, ಕೆಲವೊಮ್ಮೆ ಮೇಲಾಧಿಕಾರಿಗಳು ಹೇಳಿದ್ದು ಅಥವಾ ನಾವು ಹೇಳಿದ್ದು ಅವರು ಚಾಚು ತಪ್ಪದೇ ಮಾಡ್ತಿದ್ರು. ಸ್ವಲ್ಪ ಸಹ ಅದು ಹೆಂಗೆ ಸರ್ ಇದು ಹೆಂಗೆ ಸರ್ ಅಂತ ಪ್ರತಿ ಉತ್ತರವಾಗಲಿ ಅಥವಾ ಇನ್ಯಾವುದು ವಾಗ್ವಾದ ಯಾವುದಕ್ಕೂ ಒಳಗಾಗಿ ಆಗ್ತಿದ್ದಿಲ್ಲ. ಆಯ್ತು ಸರ್ ಮಾಡ್ತೀವಿ ಸರ್, ಮಾಡಿಸ್ತೀನಿ ಸರ್ ಇಷ್ಟೇ ಹೇಳ್ತಿದ್ರು. ಸೊ ಅದರಿಂದ ನಾನು ಸಹ ಭಾಳಷ್ಟು ಕಲಿಯೋಕ್ಕೆ ಅವಕಾಶ ಒದಗಿ ಬಂತು. ಆದರೂ ಏನು ಮಾಡಬೇಕು, ಈಗ ವಯಸ್ಸಿನ ಕಾನೂನು ನಮ್ಮ ಇಲಾಖೆ ಇದರನ್ವಯ ಅವರು ನಿವೃತ್ತಿ ಹೊಂದಿರ್ತಿರ್ತಾರೆ. ಇನ್ನೊಂದು ಅವರು ಸದಾಕಾಲ ಇದೇ ರೀತಿಯಾಗಿ ಒಳ್ಳೆ ಜೀವನದಲ್ಲಿ ಉಳಿದ ನಿವೃತ್ತಿ ಬಂದ ಮೇಲೆ ಇದೇ ಥರ ಒಳ್ಳೆಯ ಆರೋಗ್ಯ ಕಾಪಾಡಿಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತೀನಿ. ಅವರಿಂದ ಸಹ ಭಾಳಷ್ಟು ನಾವು ಕಲಿತೀವಿ. ಒಳ್ಳೆಯ ಆರೋಗ್ಯ ಕಾಪಾಡಿಕೊಂಡ್ರೆ ಕರ್ತವ್ಯ ಭಾಳ ಒಳ್ಳೆಯ ರೀತಿಯಾಗಿ ನಿರ್ವಹಿಸ್ಬೋದು. ಜಾಸ್ತಿ ಕಾಲಾವಕಾಶ ಭಾಳ ಆಗಿದೆ, ನೀವೆಲ್ಲ ಬಂದು ಆಲ್ಮೋಸ್ಟ್ ಈಗ 1.5-2 ತಾಸು ಆಯಿತು. ಮಾತಾಡೋದು ಭಾಳಷ್ಟಿದೆ, ಹೆಚ್ಚಿಗೆ ನಿಮ್ಮ ಕಾಲಾವಕಾಶ ತಗೊಳ್ಳಲ್ಲ. ಸುಂದರೇಶ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಿಂದ ನನಗೆ ಯಾವುದೂ ತೊಂದರೆ ಆಗಿಲ್ಲ. ACP ರೂರಲ್ ಸಬ್ ಡಿವಿಷನ್ ತುಂಬ ತುಂಬ ಧನ್ಯವಾದ. ನೀವು ಅವ್ರ ಕಾರ್ಯಕ್ರಮಕ್ಕೂ ನೀವೆಲ್ಲರೂ ಬಂದಿದ್ರಿ. ಇದು ನಾನು ಮುಂದೆ ಬರ್ತಕ್ಕಂಥ ನೆಕ್ಸ್ಟ್ ಇನ್ಸ್ಪೆಕ್ಟರ್ ಸಹ ಮತ್ತೆ ಇಲ್ಲೇ ನಿವೃತ್ತಿ ಬಂದವರು ಯಾರೋ ಬರಲಿಲ್ಲ ಅಂತ ಕೇಳ್ಕೊತೀವಿ. ಆಮೇಲೆ ನೀವೆಲ್ಲ ಇಷ್ಟು ಜನ ಸೇರಿದ್ರಿ, ನಿಮ್ದೆಲ್ಲ ಪಾಪ ಭಾಳ ಎಲ್ಲರಿಗೆ ಸಮಯ ಎಲ್ಲರಿಗೆ ಅವ್ರಿಗವರಿಗೆ ಭಾಳ ಮುಖ್ಯವಾಗಿರ್ತದೆ. ಆದರೂ ಸಹ ಪೊಲೀಸ್ ಇಲಾಖೆಗೆ ನೀವು ಎಷ್ಟು ಹೊಂದ್ಕೊಂಡಿರಿ, ನೆಚ್ಕೊಂಡಿದ್ದೀರಿ, ಎಷ್ಟು ಪ್ರೀತಿ ಮಾಡ್ತೀರಿ ಅಂತ ತೋರಿಸ್ಕೊಡ್ತೈತಿ. ಯಾವುದೇ ಕಾರ್ಯಕ್ರಮ, ಶಾಂತಿ ಸಭೆಯಲ್ಲಿ ಯಾವುದೇ ಥರ ಪೊಲೀಸ್ ಅವೇರ್ನೆಸ್ ಕಾರ್ಯಕ್ರಮಗಳಾಗಲಿ ನೀವೆಲ್ಲರೂ ಹೃದಯಪೂರ್ವಕವಾಗಿ ಬಿಚ್ಚು ಮನಸ್ಸಿಂದ ಸೇರ್ತೀರಿ, ಆಮೇಲೆ ಸಹಕಾರ ನೀಡ್ತೀರಿ. ಅದಕ್ಕೆ ತಮ್ಮೆಲ್ಲರಿಗೂ ಸಹ ಅವರ ಈ ಕಾರ್ಯಕ್ರಮದಲ್ಲಿ ತಾವು ಬಂದಿದ್ದಕ್ಕೆ ಭಾಳ ಭಾಳ ಹೃದಯಪೂರ್ವಕ ವಂದನೆ ಸಲ್ಲಿಸ್ತೇನೆ. ತುಂಬ ತುಂಬ ಧನ್ಯವಾದಗಳು. ಇದೇ ರೀತಿಯಾಗಿ ಸದಾಕಾಲ ನಮ್ಮ ಇಲಾಖೆಗೆ ನಿಮ್ಮೆಲ್ಲರ ಸಹಕಾರ, ಇಲ್ಲಿ ಯಾವುದು ಎಲ್ಲ ಪುರುಷ ಆಗ್ತದೆ ದೊಡ್ಡ ಪ್ರಮಾಣದಲ್ಲಿ ಒಂದು ನಮಗೆ ಟೆನ್ಷನ್ ಆಗಿಲ್ಲ. ನೆಕ್ಸ್ಟು ಗಣಪತಿ ಆಗಲಿ ಮತ್ತು ಬೇರೆ ಜಮಾತು ಎಲ್ಲ ಕಾರ್ಯಕ್ರಮ, ಮೊನ್ನೆ ಅದು ಇದು ಸಮಾವೇಶತ್ತು ಸುಮಾರು 5-6 ಸಾವಿರ ಜನರು ಸೇರಿತ್ತು. ಆದರೂ ಸಹ ನೀವೆಲ್ಲ ಭಾಳ ಶಾಂತಿ ಪ್ರಿಯರು. ಸದಾಕಾಲ ಇದೇ ರೀತಿಯಾಗಿ ಇನ್ನೂ ಹಿರೇಬಾಗೇವಾಡಿ ಹೆಸರು, ಈ ಭಾಗದ ಎಲ್ಲ ಗ್ರಾಮದ ಹೆಸರು ಅತ್ಯುನ್ನತ ಹೋಗಲಂತ ಕೇಳ್ಕೊಳ್ತೀನಿ. ಸುಂದರೇಶ್ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂಧಿಸ್ಕೊಳ್ಳೋ ಧನ್ಯವಾದಗಳು. ಸುಂದರೇಶ್, ಯಾವತ್ತೂ ಈ ಇಲಾಖೆ ನಿಮಗೆ ಋಣಿಯಾಗಿರ್ತದೆ. ಸದಾಕಾಲ ವೈಯಕ್ತಿಕವಾಗಿ ನನ್ನಿಂದಾಗಲಿ ಅಥವಾ ಇಲಾಖೆ ವತಿಯಿಂದ ಏನಾದರೂ ದಯವಿಟ್ಟು ತಾವು ನಿಸ್ಸಂಕೋಚವಾಗಿ ಬಿಚ್ಚು ಮನಸ್ಸಿಂದ ಫೋನ್ ಮಾಡ್ರಿ. ಎಲ್ಲ ಅತಿಥಿಗಳನ್ನ ಸುಂದರೇಶ್ ಹೊಳೆಣ್ಣವರ್ ಗೌರವ ಸತ್ಕಾರ ಮಾಡಿದ್ರು. ನಿವೃತ್ತಿ ಹೊಂದಿದ ಪೊಲೀಸ್ ಅಧಿಕಾರಿ ಸುಂದರೇಶ್ ಹೊಳೆಣ್ಣವರ್ ದಂಪತಿಗಳನ್ನ ಹಾಗೂ ನಿವೃತ್ತಿ ಹೊಂದಿದ ಪೊಲೀಸ್ ಸಿಬ್ಬಂದಿ ಮುಲ್ಲಾ ಅವರನ್ನ ಎಲ್ಲ ಅಭಿಮಾನಿಗಳು ಹಾಗೂ ಅತಿಥಿಗಳು, ಪತ್ರಕರ್ತರು ಸನ್ಮಾನ ಮಾಡಿದ್ರು. ನಿಧಾನವಾಗಿ ಮಾಡಿದ್ರೆ ಎಲ್ಲರೂ ಶಾಂತವಾಗಿ ಎಲ್ಲ ಕಾರ್ಯಕ್ರಮ ಪೂರ್ಣಗೊಳಿಸಿದೆ. ಬಂದಿರುವಂತಹ ಸರ್ವರನ್ನ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ, ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದವರ ವತಿಯಿಂದ ಹಾಗೆಯೇ ರಾಜು ಬೆಚ್ಚಿನಮರಳಿ ಮತ್ತು ಪ್ರೀತಮ್ ಪಾಟೀಲ್ ಇವರ ಪರವಾಗಿ, ಅದರಂತೆ ಗೌಸ್ಮುದ್ದೀನ್ ಜಾಲಿಕೋ ಹಿರೇಬಾಗೇವಾಡಿ ಇವರ ಪರವಾಗಿ, ಮಾಜಿ ಸೈನಿಕರ ಸಂಘ ಹಿರೇಬಾಗೇವಾಡಿ ಇವರ ಪರವಾಗಿ, ಗ್ರಾಮದ ಗ್ರಾಮದ ಗುರು ಹಿರಿಯರಿಂದ ಸುಂದರ್ ನಾಗೇರ್ ಇವರಿಂದ, ಸಾತಪ್ಪ ಪಟ್ಟಣಕುಡಿ ಕೇದನೂರು ಗ್ರಾಮ ಇವರಿಂದ, ಭರ್ಮಾ ವೈನ್ ಗುಡಗನಟ್ಟಿ ಇವರಿಂದ, ಇವರು ನೂರ್ ಅಹಮದ್ ಮುಲ್ಲಾ ಇವರ ಪರಿಚಯವನ್ನ ಮಾಡಲಿಕ್ಕೆ ತಮ್ಮ ಮುಂದೆ ಬರ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಹಿರೇಬಾಗೇವಾಡಿಯ ಪೊಲೀಸ್ ಠಾಣೆಯ ವತಿಯಿಂದ ಹಾಗೂ ನಮ್ಮ PSI ಶ್ರೀ ಅವಿನಾಶ್ AY
ಇವರ ವತಿಯಿಂದ ಮಾನ್ಯರಿಗೆ ಸತ್ಕಾರ. ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ದಯಮಾಡಿ ವೇದಿಕೆ ಮೇಲೆ ಬರಬೇಡಿ. ಅವರ ಆಗು ಹೋಗುಗಳಿಗೆ ಸ್ಪಂದಿಸ್ತಾ ಇರುವಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ತಳವಾರ್. ಒಟ್ಟಾರೆ ಜನಮೆಚ್ಚಿದ ಪೊಲೀಸ್ ಅಧಿಕಾರಿ ಸುಂದರೇಶ್ ಹೊಳೆಣ್ಣವರ್ ಅವರನ್ನ ಜನಸಾಗರದ ಅಭಿಮಾನಿಗಳ ಸನ್ಮಾನದ ನಡುವೆ ನಿವೃತ್ತಿ ಜೀವನಕ್ಕೆ ಬೀಳ್ಕೊಡುಗೆ ಕೊಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.